ಒಂದು ಪಕ್ಷ ಏನು ಅಂದರೆ ಇದೆಲ್ಲವೂ ಕೂಡ ಆಗತ್ತೆ ಅಂತ ಗೊತ್ತಿದ್ದಿದ್ರೆ ಇನ್ನು ಯಾವ್ಯಾವ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡಿಬಿಡ್ತಿದ್ರೋ ಏನೋ. ನೋಡಿ, ಎಲ್ಲ ಸಾಕ್ಷ್ಯಗಳು ಹಾಗೆ ಉಳ್ಕೊಂಡಿವೆ. ಒಂದು ಎಕ್ಸಾಂಪಲ್ ನೀವು ಕೊಡಬೇಕು. ಇದು ಪ್ರದೋಷಕ್ಕೆ ಸಂಬಂಧಪಟ್ಟಿರುವಂಥದ್ದು. A14 ಪ್ರದೋಷ್ ಕೊಲೆ ಬಳಿಕ ಆರೋಪಿಗಳನ್ನ ಕರೆದೊಯ್ದಿದ್ದಂಥ ಪ್ರದೋಷ್ ಸಾಫ್ಟ್ವೇರ್ ಇಂಜಿನಿಯರ್ ಗಿರಿನಗರ ನಿವಾಸಕ್ಕೆ ಕರೆಸ್ಕೊಂಡಿದ್ರು. 30 ಲಕ್ಷ ರೂಪಾಯಿಯನ್ನ ಪ್ರದೋಷ್ಗೆ ನೀಡಿದ್ರು ದರ್ಶನ್. ಆ ಹಣವನ್ನ ಇದೇ ಪ್ರದೋಷ್ ಆರೋಪಿಗಳಿಗೆ ಕೊಟ್ಟಿದ್ದ. ಆರೋಪಿಗಳು ಬಂದಿರೋ ಹೋಗಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಸಂಗತಿ ನಾವು ತೋರಿಸ್ತಾ ಇದ್ದೀವಿ. ಪ್ರದೋಷ್ ಈಗ ಫುಲ್ಲು ಚೇಂಜ್ ಆಗಿದೆ, ಪ್ರಶ್ನೆ ಬೇರೆ, ಗಡ್ಡಪಡ್ಡ ಬಿಟ್ಕೊಂಡು. ಆದರೆ ಇದೇ ಪ್ರದೋಷ್ ಕಡೆಗೆ ದುಡ್ಡು ಕೊಟ್ಟಿರ್ತಾರೆ ದರ್ಶನ್. A14 ಪ್ರದೋಷ್ ಕೊಟ್ಟಂಥ ದುಡ್ಡನ್ನು ಯಾರ್ಯಾರು ಈ ಸರೆಂಡರ್ ಆಗ್ತೀವಿ ಅಂತಂದ್ರಲ್ಲ 4 ಜನ, ಆ 4 ಜನರಿಗೆ ಹಂಚಿರ್ತಾರೆ. ಆ ದುಡ್ಡು ಪಡಿಬೇಕು ಅಂತಲೇ ಪ್ರದೋಷ್ ಮನೆಗೆ ಹೋಗಿರ್ತಾರೆ 4 ಜನ 30 ಲಕ್ಷ ರೂಪಾಯಿ ಪಡೆಯೋಕೆ. ಆ 30 ಲಕ್ಷ ರೂಪಾಯಿ ತಗೊಳ್ಳೋಕ್ಕೆ ಮನೆಗೆ ಬಂದಂಥ ದೃಶ್ಯಾವಳಿಗಳು CCTVಯಲ್ಲಿ ಲಭ್ಯವಾಗಿವೆ, CC ಕ್ಯಾಮರಾದಲ್ಲಿ ಸೆರೆಯಾಗಿವೆ. ಪ್ರದೋಷ್ ಮನೆಯಲ್ಲಿರುವಂತಹ CCTVಯನ್ನು ವಶಕ್ಕೆ ಪಡೆಯಲಾಗಿದೆ. ಕೃತ್ಯಕ್ಕೂ ಮೊದಲು ಆರೋಪಿಗಳು ಎಲ್ಲೆಲ್ಲಿ ಹೋಗಿದ್ರು, ಏನು ಎತ್ತ, ಮರ್ಡರ್ ಮಾಡಿದ ಬಳಿಕ ಯಾವ ಕಡೆ ಹೋಗಿದ್ದಾರೆ, ಎಲ್ಲವನ್ನೂ ಕೂಡ ಪೊಲೀಸರು ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಮೊಬೈಲ್, ಟ್ರಾವೆಲ್ ಹಿಸ್ಟ್ರಿ, CCTV ಫುಟೇಜ್ ಇದನ್ನೆಲ್ಲ ಹುಡುಕಿ ಮ್ಯಾಪಿಂಗ್ ಮಾಡೋದು. CCTV DVRನೂ ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಪ್ರದೋಷ್ ಮನೆಯಲ್ಲಿದ್ದಂಥ DVR ಕೆಲವು ಸಂದರ್ಭಗಳಲ್ಲಿ ಕೆಲವರು ಗೊತ್ತಿಲ್ಲದನೋ ಸಿಕ್ಕಾಕೊಂಡ್ಬಿಡ್ತಾರೆ. ಅದೇನೋ ಈ ಸ್ಟಾರ್ಗಳ ಜೊತೆಗೆ ಗುರುತಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರಿಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋದಾಗಿರ್ಬೋದು, ಒಂದು ದೊಡ್ಡ ಸಂಗತಿ ಆಗಿಬಿಟ್ಟಿರುತ್ತೆ. ನೋಡಿ, ಪ್ರದೋಷ್ದು ಅದೇ ಕಥೆನೇ, ಸಾಫ್ಟ್ವೇರ್ ಇಂಜಿನಿಯರ್ ಹೇಳೋಕ್ಕೆ. ಈಗ ನೋಡಿ ಪ್ರದೋಷ್ ಹೆಂಗಾಗಿದ್ದಾನೆ ಅಂತ. ಇದೇ ಪ್ರದೋಷ್ ದರ್ಶನ್ನಿಂದ 30 ಲಕ್ಷ ರೂಪಾಯಿಯನ್ನು ಪಡೆದಿರ್ತಾನೆ. ಸರೆಂಡರ್ ಆಗುವಂಥ ಆರೋಪಿಗಳಿಗೆ ಹಂಚುವಂಥದ್ದು ಇವನ ಕೆಲಸ. ದುಡ್ಡು ಕೊಡ್ತೀನಿ ಬನ್ನಿ ಅಂತ ಆ 4 ಜನರನ್ನು ತಮ್ಮ ಮನೆ ಕರೆದಿರ್ತಾನೆ. ಗಿರಿನಗರದಲ್ಲಿರುವಂಥ ಅವರ ನಿವಾಸ, ಅವ್ರ ಮನೆಗೆ ಬಂದಿರ್ತಾರೆ 4 ಜನ. ಆ 4 ಜನ ಬಂದಿರೋದು ಹೋಗಿರೋದು ಎಲ್ಲ ವಿವರಗಳು ಕೂಡ CCTV ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿವೆ. ಅದಕ್ಕೆ ಸಂಬಂಧಪಟ್ಟಂಗೆ DVRನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದೆಲ್ಲವನ್ನು ಇಟ್ಕೊಂಡು ಮೊದಲು ಎಲ್ಲಿಂದ ಬಂದರು, ಏನು ಎತ್ತ, ಅಲ್ಲಿಂದ ಎಲ್ಲಿ ಹೋದರು, ಎಲ್ಲೆಲ್ಲಿ ಮಾಡಿದ್ರು, ಅದೆಲ್ಲ ಈ ಮೊಬೈಲು, ಟ್ರಾವೆಲ್ ಹಿಸ್ಟ್ರಿ, CCTV ಹುಡುಕಿ ಮ್ಯಾಪಿಂಗ್ ಮಾಡಲಾಗ್ತಾ ಇದೆ. ಇನ್ನು ಈ ಪವಿತ್ರಗೌಡ ಮಹಜರು ಮಾಡಲಿಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆಗಿದ್ದು ನೋಡಿ ಹೆಂಗಿದೆ ಅಂತ. ಹೋಗ್ಬೇಕಾರೆ ಈ ನಾರ್ಮಲಾಗಿ ಹೋದಂಥ ಪವಿತ್ರ ಬರ್ತಾ ಮೇಕಪ್ ಮಾಡ್ಕೊಂಡು ಬಂದಿದ್ರು, ತುಟಿಗೆ ಲಿಪ್ಸ್ಟಿಕ್ ಎಲ್ಲ ಮೆತ್ಕೊಂಡೇ ಬಂದಿದ್ರು. ಈ ಲಿಪ್ಸ್ಟಿಕ್ ಹಚ್ಚಲು ಬಿಟ್ಟಂತ PSIಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ DCP ಗಿರೀಶ್. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಮಹಿಳಾ PSIಗೆ ನೋಟಿಸ್. ವಿಜಯನಗರ ಪೊಲೀಸ್ ಸ್ಟೇಷನ್ನ PSI, ಬೆಂಗಳೂರು ಪಶ್ಚಿಮ ವಿಭಾಗದ DCP ಗಿರೀಶ್ ನೋಟಿಸನ್ನು ಕೊಟ್ಟಿದ್ದಾರೆ. ನಾವು ಅವತ್ತಿನ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಅವತ್ತು ಹೋಗಿ ಬರ್ತಿರುವಂಥ ಸಂದರ್ಭ, ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ನಗನಗುತ್ತಾ ಬಂದಂಥ ಪವಿತ್ರ. ಏನು ಹೇಳ್ತೀರಿ ಈ ಹುಚ್ಚಾಟಕ್ಕೆ? ಆಮೇಲೆ ಈಗ ಕರ್ಕೊಂಡು ಹೋಗಿರ್ತಾರಲ್ಲ, ಎಲ್ಲದೂ ಕೂಡ ಅವ್ರ ಜವಾಬ್ದಾರಿನೇ ಆಗಿರುತ್ತೆ, ಸಂಬಂಧಪಟ್ಟಿರುವಂಥವ್ರ ಜವಾಬ್ದಾರಿ. ಏನೋ ಈ ಫ್ರೆಶ್ ಆಗಕ್ಕೆ ಹೋಗ್ತೀವಿ ಅಂಥೇಳಿ ರೆಸ್ಟ್ ರೂಮಿಗೆ ಹೋಗಿ ಅಲ್ಲೇನಾದರೂ ಮೆತ್ಕೊಂಬಂದುಬಿಟ್ರೆ ಇವ್ರು ಏನು ಮಾಡಬೇಕು? ಆದರೆ ಅದ್ರ ಮೇಲೂ ಕೂಡ ಕಣ್ಣಿಟ್ಟಿರಬೇಕು. ಇಲ್ಲ ಅಂತಂದರೆ ಈ ರೀತಿ ನೋಡಿ ಸಂಚಕಾರ ಬಂದುಬಿಡುತ್ತೆ. ಬರೀ ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ಏನು ಅಂದರೆ ಈ CCTV ಫುಟೇಜ್ ಸಿಕ್ಕಿರುವಂಥದ್ದು. ನಾನು ಹೇಳ್ತಾ ಇದ್ದೆ, ಈ ಎಲ್ಲದನ್ನೂ ಕೂಡ ಏನಾದರೂ ವ್ಯವಸ್ಥಿತವಾಗಿ ಮಾಡಬೇಕು ಅಂದಿದ್ದರೆ ಇನ್ನು ಯಾವ್ಯಾವ ಸಾಕ್ಷ್ಯಾಧಾರಗಳು ನಾಶ ಆಗಿಬಿಡ್ತಿದ್ವು ಏನೋ. ಆದರೆ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿವೆ. ಅದರಲ್ಲಿ CCTV ಫುಟೇಜ್ ಕೂಡ, ಜೊತೆಗೆ DVR ಕೂಡ ಪೊಲೀಸರು ವಶಪಡಿಸ್ಕೊಂಡಿರುವಂಥದ್ದು ನಂಬರ್ 1. ನಂಬರ್ 2, ಈ ಪವಿತ್ರಗೌಡನ ಮಹಜರಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಪವಿತ್ರಗೌಡ ಅಲಂಕೃತವಾಗಿ ಬಂದಿದ್ದು, ಅಂದರೆ ಮೇಕಪ್ ಗೀಕಪ್ ಎಲ್ಲ ಹಾಕ್ಕೊಂಡು ಲಿಪ್ಸ್ಟಿಕ್ ಎಲ್ಲ ಮೆತ್ಕೊಂಡು, ಅಂದರೆ ಏನು
ಶೂಟಿಂಗಿಗೆ ಹೋಗ್ತಾರೆ ಅನ್ನೋ ರೀತಿಯಲ್ಲಿ ಬಂದಿದ್ದು. ಸೊ ಇದೀಗ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಗಿರೀಶ್ ಇದಕ್ಕೆ ಸಂಬಂಧಪಟ್ಟಂಗೆ PSIಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ. ಏನು ನಡೀತಾ ಇದೆ? ರಂಗನಾಥ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೆಡ್ನಲ್ಲಿ ಆತನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂಥ ವಿಚಾರಕ್ಕೆ ಸಾಕಷ್ಟು ಒಂದು ಸಾಕ್ಷಿಗಳನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕೊಂಡಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನರು ಅದನ್ನು ಕಣ್ಣಾರೆ ಕಂಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸದ್ಯಕ್ಕೆ ಅದ್ರ ಜೊತೆಗೆ ಅವರು ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಎಲ್ಲಿದ್ದರು, ಜೊತೆಗೆ ಏನು ಸ್ಟೋನಿ ಬ್ರೂಕ್ಸ್ ಪಬ್ಬಲ್ಲಿ ಪಾರ್ಟಿ ಮಾಡಿರುವಂಥ ವಿಚಾರ ಆಗಿರ್ಬೋದು, ಎಲ್ಲಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಸದ್ಯಕ್ಕೆ ನಟ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಜೈಲಲ್ಲಿ ಇದ್ದರೂ ಕೂಡ ಒಂದಿಷ್ಟು ಸಾಕ್ಷಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ ಪಶ್ಚಿಮ ವಿಭಾಗ ಪೊಲೀಸರು ಮಾಡಿರುವಂಥದ್ದು. ಅಂದರೆ ಈಗ ಅವರು ಜೈಲಲ್ಲಿದ್ದಾರೆ, ಬೇಲ್ ತಗೊಂಡು ವಾಪಸ್ ಆಚೆ ಬರಬಹುದು. ಅದಾದ ನಂತರದಲ್ಲಿ ಆ ಒಂದು ಕೇಸ್ನ ಟ್ರಯಲ್ ಕೂಡ ನಡೆಯುತ್ತೆ. ಸಾಕಷ್ಟು ವರ್ಷಗಳ ಕಾಲ ಈ ಒಂದು ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಈಗ ಏನೆಲ್ಲ ಸಾಕ್ಷಿಯನ್ನು ಹೇಳಿದ್ದಾರೆ ಅವರು ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳು ಕೂಡ ಇರ್ತದೆ. ಅದರ ಜೊತೆಗೆ ಒಂದಿಷ್ಟು ಜನ ಸಾಕ್ಷಿಯನ್ನು ಹೇಳೋದಕ್ಕೆ ಕೋರ್ಟ್ಗೂ ಕೂಡ ಬರೋದಿಲ್ಲ. ಅದರ ಜೊತೆಗೆ ಕೆಲವರು ಬಲವಂತವಾಗಿ ಪೊಲೀಸರು ನಮ್ಮಿಂದ ಹೇಳಿಕೆಯನ್ನು ಪಡ್ಕೊಂಡ್ರು, ಈ ಎಲ್ಲ ಹೇಳಿಕೆಯನ್ನು ಕೂಡ ಕೊಡಬಹುದು. ಹಾಗಾಗಿ ಈ ರೀತಿಯಾಗಿ ತಪ್ಪಿಸ್ಕೊಳ್ಳುವಂಥ ಯತ್ನ ಮಾಡಿದ್ರೂ ಕೂಡ ಸಿಗುವಂತಹ ಟೆಕ್ನಿಕಲ್ ಎವಿಡೆನ್ಸ್ ಇಂದ ಕಟ್ ಹಾಕುವಂಥ ಕೆಲಸವನ್ನ ಸದ್ಯಕ್ಕೆ ಪಶ್ಚಿಮ ವಿಭಾಗ ಪೊಲೀಸರು ಮಾಡಿರುವಂಥದ್ದು. ಅಂದರೆ ಕೊಲೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಂತಹ ಟವರ್ ಲೊಕೇಶನ್ ಆಗಿರ್ಬೋದು, ಅದಾದ ನಂತರದಲ್ಲಿ ಆರೋಪಿಗಳೆಲ್ಲರೂ ಕೂಡ ಒಟ್ಟಿಗೆ ಸೇರುವಂಥದ್ದಾಗಿರ್ಬೋದು, ಜೊತೆಗೆ ಹಣದ ವಿಚಾರವಾಗಿ ಮಾತುಕತೆ ನಡೆಸಿದಂತಾಗಿರ್ಬೋದು, ಈ ಎಲ್ಲ ವಿಚಾರ ಸಂಗತಿಗಳನ್ನು ಕೂಡ ಕಲೆ ಹಾಕುವಂಥ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆದ ಬಳಿಕ ಆರೋಪಿಗಳು ಸರೆಂಡರ್ ಆಗೋದಕ್ಕೆ ಏನು ಮಾತುಕತೆ ಆಗಿತ್ತು, ಜೊತೆಗೆ ಒಂದಷ್ಟು ಹಣದ ಆಮಿಷವನ್ನು ಒಡ್ಡಲಾಗಿತ್ತು. ಈ ಎಲ್ಲಾ ಹಣವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದಂತಹ ಜಾಗ ಏನಿದೆ ಆ ಜಾಗವನ್ನ ಈಗಾಗಲೇ ಪೊಲೀಸರು ಕೂಡ ಪತ್ತೆ ಹಚ್ಚಿರುವಂಥದ್ದು. ಇದು ಒಂದು ಕಡೆ ಆದ್ರೆ ಪ್ರದೋಷಕ್ಕೆ ಸಂಬಂಧಪಟ್ಟಂತ ಮನೆಯಲ್ಲಿ ಎಲ್ಲಕ್ಕೆ ಸಂಬಂಧಪಟ್ಟಂತೆ ಡೀಲಿಂಗ್ ಕೂಡ ನಡೆದಿತ್ತು. ಆ ಒಂದು CCTV ದೃಶ್ಯಾವಳಿ, ಅದ್ರ ಜೊತೆಗೆ ಎಲ್ಲೆಲ್ಲಿ ಹೋಗಿದ್ರು ಆ ಒಂದು ಟವರ್ ಲೊಕೇಶನ್ ಆಧಾರದ ಮೇಲೆ CCTV ದೃಶ್ಯವನ್ನ ಮ್ಯಾಪಿಂಗ್ ಮಾಡುವಂತ ಕೆಲಸವನ್ನ ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ರೆ, ಏನು 15 ತಾರೀಕು ಇದೆ, ಜೂನ್ 15ರಂದು ಪವಿತ್ರ ಗೌಡ ಮನೆಯಲ್ಲಿ ಮಹಜರು ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಅವರ ಬಟ್ಟೆ ಹಾಗೇನೆ ಶೂಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನು ನಾರ್ಮಲ್ ಆಗಿ ಹೋಗಿದ್ದಂತಹ ಪವಿತ್ರ ಗೌಡ ಮೇಕಪ್ ಮಾಡ್ಕೊಂಡು ಒಂದು ರೀತಿಯಾಗಿ ವಿಚಿತ್ರವಾದ ರೀತಿಯಲ್ಲಿ ಒಂದು ಮುಖಭಂಗಿಯನ್ನು ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಸೊ ಅದನ್ನು ಕೂಡ ಗಮನಿಸಬಹುದು. ಹಾಗಾಗಿ ಅಲ್ಲಿ ಆಕೆಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ PSI ನೇತ್ರಾವತಿ ಏನಿದ್ದಾರೆ ಅವರಿಗೆ ನೋಟಿಸ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಬಹುಶಃ ಇಂತಹ ಒಂದು ಪ್ರಕರಣದಲ್ಲಿ ನಾವು ಗಮನಿಸಬಹುದು, ಒಂದು ಸ್ವಲ್ಪ ಯಾಮಾರಿದ್ರು ಕೂಡ ಈ ಹಿಂದೆ ಸಾಕಷ್ಟು ಪ್ರಕರಣಗಳಿದ್ದಾವೆ. ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾರೆ, ಈ ಸಂದರ್ಭದಲ್ಲಿ ಬಿಲ್ಡಿಂಗ್ ಮೇಲೆ ಬಿದ್ದು ಬಿಡೋದಾಗಿರ್ಬೋದು, ಅದ್ರ ಜೊತೆಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳುವಂತಾಗಿರ್ಬೋದು, ಕೈ ಕುಯ್ಕೊಳ್ಳುವಂಥದ್ದು ಎಲ್ಲ ಸಂದರ್ಭಗಳು ಆಗಿದ್ದಾವೆ. ಹಾಗಾಗಿ ಈ ರೀತಿಯಾಗಿ ಅವನ ಫ್ರೀ ಬಿಡೋ ಹಾಗಿಲ್ಲ, ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕರ್ತವ್ಯದ ಲೋಪದ ಹಿನ್ನೆಲೆಯಲ್ಲಿ PSIಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಬಣ್ಣ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಈ ಸಾಲು. ಏನಾದರೂ ನೋಡಿ ಎಲ್ಲರ ಬಣ್ಣ ಕಳಚ್ತಾ ಇದೆ. ಅಯ್ಯಮ್ಮ ಹೋಗಿ ಬಣ್ಣ ಮೆತ್ಕೊಂಬಂತಂದ್ಲು, ಮೆತ್ಕೊಂಬಂದಾದ್ಮೇಲಿಂದ ಸಂಬಂಧಪಟ್ಟಂತ ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕಂಟಕ. ಇನ್ನು ಬಹಳಷ್ಟು ಸಂಗತಿಗಳನ್ನು ಹೇಳಬೇಕು. 4 ಆರೋಪಿಗಳು ಏನೇನಿದ್ರು ಆ 4 ಆರೋಪಿಗಳನ್ನ ತುಮಕೂರು ಜೈಲಿಗೆ ಸ್ಥಳಾಂತರಿಸಲಾಗಿದೆ ಸುರಕ್ಷತೆಯ ದೃಷ್ಟಿಯಿಂದ. ರವಿಶಂಕರ್, ಕಾರ್ತಿಕ್, ಕೇಶವಮೂರ್ತಿ ಮತ್ತೆ ನಿಖಿಲ್, ಈ 4 ಜನರನ್ನ ತುಮಕೂರು ಕಾರಾಗೃಹಕ್ಕೆ ಕರ್ಕೊಂಡು ಹೋಗಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ ಆ ದೃಶ್ಯಾವಳಿಗಳನ್ನು. ಇದೇ ವೆಹಿಕಲ್ನಲ್ಲಿ ಆ 4ರನ್ನ ತುಮಕೂರಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಮೊನ್ನೆ ಕೋರ್ಟಲ್ಲಿ ಈ ವಿಚಾರ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಈ ವಕೀಲರು ಕೂಡ ಇದಕ್ಕೆ ತಕರಾರು ಎತ್ತಿದ್ರು, ಏನು ಅವ್ರನ್ನ ಅಲ್ಲಿ ಸ್ಥಳಾಂತರಿಸುವಂಥದ್ದು ಏನಿದೆ ಅಂತ. ಇಲ್ಲೆಲ್ಲ ಕಾರಣಗಳಿದೆ, ರಕ್ಷಣಾ ದೃಷ್ಟಿಯಿಂದ ಅವರು ಸ್ಥಳಾಂತರಿಸಬೇಕು ಅಂತ ಕೂಡ ಹೇಳಲಾಗಿತ್ತು. 4 ಜನರನ್ನ ಈಗ ತುಮಕೂರು ಕಾರಾಗೃಹಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಈ 4 ಜನರಿಗೂ ಕೂಡ ಜೀವ ಬೆದರಿಕೆ ಇತ್ತು ಅನ್ನುವಂಥ ಮಾತಿದೆ.